ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಮುಂದಿನ ಗುರುವಾರ ಅಥವಾ ಶುಕ್ರವಾರ 29 ಅಥವಾ 30ನೇ ತಾರೀಕು ಅದಕ್ಕೆ ದಿನಾಂಕವನ್ನು ನಿಗದಿಪಡಿಸಿಕೊಂಡಿದ್ದಾರೆ. ಅದಕ್ಕೂ ಮುನ್ನ ಕೋರ್ಟ್ಗೆ ಈ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಮುನ್ನ ನಾಳೆಯಿಂದ ಚಾರ್ಜ್ ಶೀಟ್ ಪ್ರತಿಗಳ ಸ್ಕ್ರೂಟಿನಿ ಆಗುತ್ತಂತೆ. ಪ್ರತಿಯೊಬ್ಬ ಆರೋಪಿಯ ಮೇಲೂ ಕೂಡ ದೋಷಾರೋಪವನ್ನು ಮಾಡಿರ್ತಾರೆ. ಆ ದೋಷಾರೋಪದಲ್ಲಿ ಏನೇನು ಎವಿಡೆನ್ಸ್ ಇದೆ ಎಲ್ಲವೂ ಕೂಡ ತನಿಖೆಯ ಪ್ರಕಾರದಂತೆಯೇ ಜೋಡಿಸಿದಾರ ಪುಟಗಳನ್ನು. ಇದೆಲ್ಲವೂ ಕೂಡ ಕಾನೂನು ತಜ್ಞರ ಜೊತೆ ಪೊಲೀಸರು ಇಂಚಿಂಚು ಪರಿಶೀಲನೆಯನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಎಲ್ಲಿಯೂ ಲೋಪ ದೋಷಗಳು ಆಗದ ರೀತಿಯಲ್ಲಿ ತಯಾರಿ ಮಾಡಿಕೊಂಡಿದ್ದಾರೆ. ಸೊ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಇವಾಗ ದಿನಾಂಕ ನಿಗದಿಯಾಗಿದೆ. ಅದು ಗುರುವಾರ ಅಥವಾ ಶುಕ್ರವಾರ ಅಂತ ಹೇಳ್ತಾ ಇದ್ದಾರೆ. ಆಗಸ್ಟ್ 29 ಅಥವಾ 30 ದೋಷಾರೋಪ ಪಟ್ಟಿ ಅಂತ ಹೇಳ್ತಾರೆ, ಅಂತಿಮ ವರದಿ ಅಂತ ಹೇಳ್ತಾರೆ. ಏನು ಬೇಕಾದರೂ ಆಗಿರ್ಬೋದು. ಅದನ್ನು ಸಲ್ಲಿಕೆ ಮಾಡೋ ತನಕ 90 ದಿನಗಳ ಒಳಗಾಗಿ ಅದನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ಅದು ಸಲ್ಲಿಸುವ ತನಕನೂ ಕೂಡ ಏನು ಮುಂದಿನ ಕ್ರಮಗಳನ್ನು ಕಾನೂನಾತ್ಮಕವಾಗಿ ತಗೊಳಕ್ಕಾಗಲ್ಲ. ಈವನ್ ಆರೋಪಿಗಳು ಕೂಡ ಕಾಯ್ತಾ ಇರೋದು ದೋಷಾರೋಪ ಪಟ್ಟಿ ಸಲ್ಲಿಸಲಿ ಅಂತಲೇ. ಸೊ ಹಾಗಾಗಿ ಕೋರ್ಟ್ಗೆ ಸಲ್ಲಿಕೆ ಮುನ್ನ ಅದನ್ನು ಸ್ಕ್ರೂಟಿನಿ ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಕಾನೂನು ತಜ್ಞರ ಜೊತೆ ಪೊಲೀಸರು ನಾಳೆಯಿಂದ ಕೂತ್ಕೊಂಡು, ನಾಳೆ ಅಂತಂದರೆ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಅದನ್ನು ಸ್ಕ್ರೂಟಿನಿ ಮಾಡ್ತಾರೆ. ಯಾಕೆಂದರೆ 4000-5000 ಪುಟಗಳಿರುತ್ತೆ ಹೆಚ್ಚು ಕಡಿಮೆ ದೋಷಾರೋಪ ಪಟ್ಟಿ. ಒಬ್ಬೊಬ್ಬರ ಮೇಲೂ ಕೂಡ 300ರಿಂದ 400 ಪೇಜ್ ಹಾಕಿರ್ತಾರೆ. ಅದರಲ್ಲೂ A1 ಇಂದ A5 ತನಕ ಜಾಸ್ತಿನೇ. ಆಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ. ಅಷ್ಟು ಮಾಡಬೇಕಲ್ಲ ಕೂತ್ಕೊಂಡು. ಕಾನೂನು ತಜ್ಞರು ಅಂದರೆ ವಕೀಲರನ್ನ ಕರೆಸ್ತಾರೆ. ವಕೀಲರು, ಪೊಲೀಸರು ಎಲ್ಲ ಕೂತ್ಕೊಂಡು ಇನ್ ಡೀಟೇಲ್ ಎಲ್ಲಿಯೂ ಲೋಪದೋಷಗಳಾಗದ ರೀತಿಯಲ್ಲಿ ಸಮರ್ಪಕವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು. ಯಾಕೆಂದರೆ ಹೈ ಪ್ರೊಫೈಲ್ ಕೇಸು. ಮತ್ತು ಪೊಲೀಸರು ಏನು ಮಾಡ್ತಾರೆ, ಚಾರ್ಜ್ ಶೀಟ್ ಸಲ್ಲಿಸ್ತಾರೆ, ಆಮೇಲೆ ಜಾಮೀನು ಕೊಟ್ಟು ಬಿಡುಗಡೆ ಮಾಡ್ತಾರೆ. ಇಷ್ಟೇ ಕತೆ ಅಂತ ಜನ ತುಂಬ ಕೇವಲವಾಗಿ ಮಾತಾಡಬಾರ್ದು. ರಾಜ್ಯದ ಜನ ನೋಡ್ತಾ ಇರ್ತಕ್ಕಂಥ ಕೇಸ್ ಇದು. ಇದರ ನಡುವೆನೇ ಈ ಕೊಲೆ ನಡೆದ ದಿನ, ಕೊಲೆ ನಡೆದ ಹಿಂದಿನ ದಿನ, ಮುಂದಿನ ದಿನ ಏನೇನು ಘಟನಾವಳಿಗಳು ನಡೀತು ಅಂತಕ್ಕಂಥ ಒಂದೊಂದೇ ಮಾಹಿತಿಗಳು ಸಿಗ್ತಾ ಇದೆ. ಈಗ ಚಾರ್ಜ್ ಶೀಟ್ ಸಲ್ಲಿಕೆಯ ಹೊತ್ತಲ್ಲೇ ಮತ್ತಷ್ಟು ಸ್ಫೋಟಕ ವಿಚಾರ ಬಯಲಾಗಿದೆ. ಚಾರ್ಜ್ ಶೀಟ್ ಸಲ್ಲಿಕೆ ಹೊತ್ತಲ್ಲೂ ಕೂಡ ಇನ್ನೊಂದು 4-5 ದಿನ ಇದೆ. ಈಗಲೂ ಕೆಲವು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾನೆ ಇದೆ. ಕೊಲೆ ಆಯ್ತಲ್ಲ ರೇಣುಕಾಸ್ವಾಮಿದು, ಕೊಲೆ ಆದ ನಂತರ ಅರ್ಧ ಗಂಟೆ ಪಟ್ಟಣಗೆರೆ ಶೆಡ್ನಲ್ಲಿ ಏನು ನಡೀತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಕೆಲವು ದಾಖಲೆಗಳು ಈಗ ಗೊತ್ತಾಗಿದೆ. ರೇಣುಕಾಸ್ವಾಮಿ ಸಾವಿನ ಬಗ್ಗೆ ನಟ ದರ್ಶನ್ ಕಿವಿಯಲ್ಲಿ ಯಾರು ಬಂದು ಹೇಳಿದ್ರು, ಇವೆಲ್ಲವೂ ಕೂಡ ಈ CCTV ವಿಜುವಲ್ಸನ್ನು ಡಿಲೀಟ್ ಮಾಡಿದ್ರಲ್ಲ, ರೀಟ್ರೀವ್ ಮಾಡಿದಾಗ FSL ಅವ್ರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಏನಾಗಿದೆ, ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಅಪಹರಿಸಿಕೊಂಡು ತಂದು ಅದಾದ ನಂತರ ಶೆಡ್ನಲ್ಲಿ ಆತನನ್ನು ಚೆನ್ನಾಗಿ ಥಳಿಸ್ತಾರೆ. ಈ ಎಲ್ಲ ಹಲ್ಲೆ ಆದ ನಂತರ ದರ್ಶನ್ ಅಲ್ಲಿಂದ ತೆರಳಿ ಸ್ಟೋನಿ ಬ್ರೂಕ್ ಪಬ್ಗೆ ಹೋಗ್ತಾರೆ. ದರ್ಶನ್ ಹೋದ 1 ಗಂಟೆಯ ನಂತರ ರೇಣುಕಾಸ್ವಾಮಿ ಸಾವನ್ನಪ್ತಾನೆ. ಈ ವೇಳೆ ತೀವ್ರ ಆತಂಕಕ್ಕೆ ಒಳಗಾಗಿರುತ್ತೆ ಆ ಗ್ಯಾಂಗ್. ಯಾಕೆಂದರೆ ಅವ್ರಿಗೂ ಕೂಡ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ಆದರೆ ಹೊಡೆದು ಬಡ್ದು ಮಾಡಿರೋದು ನೋಡಿದ್ರೆ ವಿಪರೀತವಾಗಿ ಅದು ಕೊಲ್ಲಬೇಕು ಅನ್ನೋ ಇಂಟೆನ್ಷನ್ನೇ ಇತ್ತು ಬಿಡಿ. ಸೊ ಈ ವೇಳೆ ಆತಂಕವಾದಂಥವರು ಹೆಂಗೆ ಈ ರೇಣುಕಾಸ್ವಾಮಿ ಬದುಕಿದಾನ ಸತ್ತಿದಾನ ಅಂತ ಪರೀಕ್ಷೆ ಮಾಡ್ತಾರೆ. ಎಲ್ಲ ರೀತಿ ಅವ್ರಿಗೆ ತಿಳಿದ ಮಟ್ಟಿಗೆ ಗೊತ್ತಾಗುತ್ತೆ. ಈ ಎದೆ ಹತ್ರ ಕಿವಿ ಇಟ್ಟು ನೋಡೋದು ಅಥವಾ ಪಲ್ಸ್ ನೋಡೋದು ಇವೆಲ್ಲ ನೋಡ್ತಾರಲ್ಲ, ಅಥವಾ ಮೂಗತ್ರ ಬೆರಳಿಟ್ಟು ನೋಡೋದು ಉಸಿರಾಡ್ತಾ ಇದ್ದಾನ ಇಲ್ವಾ ಅಂತ. ಅವನು ಕೊಲೆ ಆಗಿದ್ದಾನೆ ಅನ್ನೋದನ್ನು ಖಚಿತಪಡಿಸ್ಕೊಂಡಿದ್ದಾರೆ. ಆ ಖಚಿತಪಡಿಸ್ಕೊಂಡ ನಂತರ ಹೆಂಗಪ್ಪ ಇದನ್ನು ದರ್ಶನಕ್ಕೆ ತಿಳಿಸೋದು ವಿಚಾರನ ಹೆಂಗಿದ್ರೂ ತಿಳಿಸ್ಲೇಬೇಕು. ಯಾಕೆಂದರೆ ಸಹಾಯ ಮಾಡೋ ವ್ಯಕ್ತಿ ಅವರೊಬ್ಬರೇ ಇರೋದು. ಸೊ ಸ್ಟೋನಿ ಬ್ರೂಕ್ಗೆ ಹೋಗ್ತಾನೆ. ಯಾರು? ಪವನ್ ಅಂತಕ್ಕಂಥ ಆರೋಪಿ. ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ತನ್ನ ಸ್ನೇಹಿತರ ಜೊತೆ ಪಾರ್ಟಿ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಹೋಗಿ ದರ್ಶನ್ ಕಿವಿಯಲ್ಲಿ ಈ ವಿಚಾರವನ್ನು ಪವನ್ ಹೇಳ್ತಾನೆ. ಆ ದೃಶ್ಯಾವಳಿಗಳು ಕೂಡ ಸಿಕ್ಕಿದೆ, CCTV ಫುಟೇಜ್. ದರ್ಶನ್ಗೆ ಅಲ್ಲಿ ತನಕ ರೇಣುಕಾಸ್ವಾಮಿ ಸತ್ತಿರೋದು ಗೊತ್ತೇ ಇಲ್ಲ. ಏನೋ ಹೊಡೆದು ಬಡ್ದು ಬುದ್ಧಿ ಕಳಿಸ್ತಾರೆ ಅಂತ ಅಂದ್ಕೊಂಡಿದ್ದು. ಆಮೇಲಿಂದ ಹೇಳಿದ ತಕ್ಷಣ ರೇಣುಕಾಸ್ವಾಮಿ ಸಾವಿನ ಸುದ್ದಿಯನ್ನು ಕೇಳಿ
ಫುಲ್ ಶಾಕ್ಗೆ ಒಳಗಾಗ್ತಾರೆ ದರ್ಶನ್. ಫುಲ್ ಶಾಕ್. ಕೂಡಲೇ ಇನ್ನು ತಡೆ ಮಾಡಬಾರ್ದು ಅಂತ ಅಲ್ಲಿಂದ ಶೆಡ್ಗೆ ಗಾಬರಿಯಲ್ಲಿ ದರ್ಶನ್ ಬರ್ತಾರೆ ಸ್ಟೋನಿ ಬ್ರೂಕ್ಸಿಂದ. ಇದೆಲ್ಲದಕ್ಕೂ ಟೈಮ್ ಟು ಟೈಮ್ ದೃಶ್ಯಾವಳಿಗಳಿದೆ. ಸ್ಟೋನಿ ಬ್ರೂಕ್ಸಲ್ಲಿ ಪವನ್ ಬರೋದು, ಹೇಳೋದು, ಈತ ಹೊರಡೋದು, ಪುನಃ ಅಲ್ಲಿಂದ ಈತ ಪಟ್ಟಣಗೆರೆ ಶೆಡ್ಗೆ ಬರೋದು, ಎಲ್ಲ ದೃಶ್ಯಾವಳಿಗಳು ಇದೆ. ಅಲ್ಲಿ ಹೋಗಿ ಎಲ್ಲ ನೋಡಿ ಮಾಡಿದ್ಮೇಲೆ ಆಗೋಗಿದೆ, ಇನ್ನೇನು ಮಾಡೋದು, ಶೆಡ್ನಲ್ಲಿ ಶವವನ್ನು ಎಸೆಯೋದು ಹೇಗೆ ಅಂತೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಆಗ 4 ಜನ ಆರೋಪಿಗಳನ್ನು ನಿಗದಿಪಡಿಸ್ತಾರೆ. ಕೇಶವಮೂರ್ತಿ, ಕಾರ್ತಿಕ್ ಅಲಿಯಾಸ್ ಕಪ್ಪೆ, ಕೇಶವಮೂರ್ತಿ, ರವಿ, ಇವರೆಲ್ಲರೀಗ ತುಮಕೂರು ಜೈಲಲ್ಲಿದ್ದಾರಲ್ಲ, ಈ 4 ಜನ ಇವರನ್ನೇ ನಿಗದಿಪಡಿಸಿ ಅವ್ರಿಗೊಂದು ಕಾರ್ ಕೊಟ್ಟು ಇದನ್ನು ಡಿಸ್ಪೋಸ್ ಮಾಡಿ ಅಂತ ಹೇಳ್ತಾರೆ. ಇದೆಲ್ಲದಕ್ಕೂ ಈಗ ಇದೆಲ್ಲ ಗೊತ್ತಿರೋ ವಿಚಾರಣೆ, ಬಟ್ ಈಗ ಸಾಕ್ಷ್ಯಗಳು ಸಿಕ್ಕಿದೆ.